ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 28 ಸೈಜ್ನ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಾನು ಬಿಗಿನರ್ಸ್ಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ 28 ಸೈಜ್ನ ಪ್ರಿನ್ಸ್ ಕಟ್ ಬ್ಲೌಸ್ನ ಪೇಪರ್ನಲ್ಲಿ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಪೇಪರ್ನ ನಾನು ವಿಡ್ತ್ಗೆ 9.5 ಇಂಚಿಗೆ ತೊಗೊಂಡಿದ್ದೀನಿ. ಆಮೇಲೆ ಲೆಂತು 13.5 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಬ್ಲೌಸ್ ನೆಕ್ದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಸೈಡಿಗೆ 2.5 ಇಂಚಿಗೆ ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಲೆಂತು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ಈಗ ಈ ರೀತಿ ರೌಂಡ್ ಶೇಪ್ನು ಹಾಕ್ಕೊಳ್ಬೇಕು ನೆಕ್ಗೆ. ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಶೋಲ್ಡರು 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮೋಲು 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ಗೆ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 1/2 ಇಂಚು ಫ್ರಂಟ್ ಆರ್ಮೋಲ್ ಶೇಪ್ಗೆ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಈ ರೀತಿ ಇದು ಫ್ರಂಟ್ ಆರ್ಮೋಲ್ ಶೇಪು ಮಾರ್ಕ್ ಮಾಡ್ತಾ ಇರೋದು. ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ಗಿಂತ ಫ್ರಂಟ್ ಪಾರ್ಟಿಗೆ ಆರ್ಮೋಲ್ ಶೇಪ್ನ 1/2 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನೆಕ್ ಹತ್ರ ಕೆಳಗಡೆ 3 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ಸೈಡು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಕ್ರಾಸ್ ಬೆಲ್ಟು. ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಕ್ರಾಸ್ ಬೆಲ್ಟ್ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಶೋಲ್ಡರಿಂದ ಕೆಳಗಡೆ ಇದು ಚೆಸ್ಟ್ ಪಾಯಿಂಟು 9.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಕೂಡ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ಹಾಕೊಳ್ಳಿ. ಈಗ ಟಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚಿಗೆ ಈ ರೀತಿ ಟಕ್ಸ್ ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ಟಕ್ಸ್ ವಿಡ್ತು 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಪ್ರಿನ್ಸ್ ಕಟ್ ಶೇಪ್ನ ಹಾಕ್ಕೊಳ್ಳೋಣ. ಇಲ್ಲಿ ಆರ್ಮೋಲ್ ಶೇಪ್ ಇದೆಯಲ್ಲ ಅಲ್ಲಿಂದ ಈ ರೀತಿ ನೀಟಾಗಿ ಪ್ರಿನ್ಸ್ ಕಟ್ ಶೇಪ್ನ ಹಾಕ್ಕೊಳ್ಬೇಕು. ಈಗ ಈ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಅದನ್ನು ಈ ರೀತಿ ಟಕ್ಸ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಮೊದಲು ಈ ರೀತಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿ ಆಯಿತು. ಈಗ ಪ್ರಿನ್ಸ್ ಕಟ್ ಶೇಪ್ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಆರ್ಮೋಲ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಕಟ್ ಮಾಡ್ಕೊಳ್ಬೇಕು. ಇದು ಟಕ್ಸ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಈಗ ಬ್ಲೌಸ್ದು ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೆಕ್ ಕಟ್ಟಿಂಗ್ನ ಮಾಡಿ ಆಯಿತು. ಈ ರೀತಿ 28 ಸೈಜ್ನ ಪ್ರಿನ್ಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.